ಊರ್ ಜನ ಎಲ್ಲ ಬರ್ತಾವ್ರು, ಬೇಗ ಬಿಡ್ಸೋ. ಅಯ್ಯೋ ಏನಾಯ್ತು? ಇಲ್ಲ, ಮಿಸ್ ಯೋಗ ಆಯ್ತು ಅಷ್ಟೇ. ಅಲ್ಲ ಮಾಮ, ಏನಂದ್ರೆ? ಯೋಗಾಸನದಲ್ಲಿ ಹೊಸ ಆಸನ ಮಿಕ್ಸ್ ಮಾಡಿದ್ರು ಇದೇ ಆಗುತ್ತೆ. ಅಯ್ಯೋ ರಿವ್ಯೂ ಮಾಡ್ದೆ, ಅಯ್ಯೋ. first ಬಿಡ್ಸಲ್ಲ. ಒಂದ್ ನಿಮಿಷ. ಸ್ವಲ್ಪ ಹೆಲ್ಪ್ ಮಾಡಿ. ಹಾ, ಅಯ್ಯೋ ಈಗ ಈಜಿಯಾಗಿ ತೆಗಿಬೋದು ಅನ್ಸುತ್ತೆ. ಮಾಮ ಸ್ವಲ್ಪ ಈ ಕಡೆ. ಹುಡುಗಿ ಮನೆ ನಿಂತಿದ್ದಾಳೆ. ಸ್ವಲ್ಪ ತಾಳ್ಮೆ ಇದ್ರೆ ತೆಗಿಬೋದು ಅನ್ಸುತ್ತೆ. ದೇವ್ರೆ. ಅಯ್ಯೋ ಹುಷಾರು. ಅಬ್ಬಾ, ಸರಿ ಹೋಯ್ತು. ಬನ್ನಿ ಎದ್ದೇಳಿ. ಬಾಬಾ ಬನ್ನಿ, ಕೂತ್ಕೊಳ್ಳಿ. ಇದೆಲ್ಲ ಬೇಕಾಗಿತ್ತ ನಿನ್ಗೆ? ಯಾರಮ್ಮ ನೀನು? ನಾನು ಇಲ್ಲೇ ಪಕ್ಕದ ಮನೇಲಿರೋದು. ಬಟ್ಟೆ ಹೋಗಿತ್ತಿದ್ದೆ, ಏನೋ ಶಬ್ದ ಆಯ್ತು ಅಂತ ಇಲ್ಲಿ ಓಡ್ ಬಂದೆ. ಎದ್ರುಕೋಬೇಡಮ್ಮ, ಆಗಾಗ ಹೀಗಾಗತ್ತೆ. ಇದೆಲ್ಲ ತುಂಬಾ ಸಹಜ. ಯಾಕಿದೆಲ್ಲ ಮಾಮ ಬೇಡ್ದಿರೋ ಕೆಲಸ? ಆಮೇಲೆ ನಿಮ್ ಹೆಸರೇನಂದ್ರಿ? ರಾಧಿಕಾ. ಏನಾದ್ರು ಸಮಸ್ಯೆ ಆದ್ರೆ ಅಕ್ಕಪಕ್ಕ ಈ ತರ ಜನ ಇರ್ಬೇಕು ಅಂತಾರೆ. ಹೌದೌದು, ನಮ್ಮ ಮಾವ ಈ ತರ ಮಿಸ್ ಆಸನ ಮಾಡಿದಾಗ ತೆಗಿಯಕ್ಕೆ ಯಾರಾದ್ರೂ ಬೇಕಲ್ವಾ? ಅಲ್ವಾ ಮಾವ? ನೀವಿಲ್ಲಿ ಹೊಸ್ದಾಗ್ ಬಂದಿರೋದಾ? ಹೌದು. ಈ ಮನೆ ತುಂಬಾ ವರ್ಷದಿಂದ ಲಾಕ್ ಆಗಿದೆ. ಲಾಸ್ಟ್ ವೀಕಿಂದ ಈ ಕಡೆ ಶಬ್ದ ಬರ್ತಾನೆ ಇತ್ತು. ಆಗ್ಲೇ ಅನ್ಕೊಂಡೆ ಯಾರೋ ಬಂದಿದ್ದಾರೆ ಅಂತ. ನೀವ್ ಕೊಂಡ್ಕೊಂಡಿದ್ದೀರಾ ಈ ಮನೆನಾ? ಇಲ್ಲ, ನಾವು ಬರೀ ಬಾಡಿಗೆಗೆ ಬಂದಿರೋದು. ಹಾಗಾದ್ರೆ ಈ ಮನೆ ಓನರ್ ಯಾರು? ನಾನು ಇದುವರೆಗೂ ನೋಡೇ ಇಲ್ಲ. ನಾನೊಂದ್ಸಲ ಹರಿದ್ವಾರಕ್ಕೆ ಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ವಾಮೀಜಿನ ನೋಡಿದ್ದೆ. ಅವರೇ ಹೇಳಿದ್ದು ಒಂದು ಮನೆ ಖಾಲಿ ಇದೆ ಅಂತ. ಅದಕ್ಕೆ ಇಲ್ಲಿ ಬಂದು ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನಾನು ನನ್ನ ಮಾವ ಯೋಗ ಟ್ರೈನಿಂಗ್ ಮಾಡಕ್ ಬಂದ್ರೆ ಇಲ್ಲೇ ಇರ್ತೀವಿ. ಓ ಸಾರಿ, ಇಂಟ್ರೊಡ್ಯೂಸ್ ಮಾಡಿಲ್ಲ. ಬೈ ದ ಬೈ, ಐ ಆಮ್ ಮನು ಅಂಡ್ ದಿಸ್ ಇಸ್ ಪುಷ್ಪಾ ಗದನ್. ನಿಮ್ಮನೇಲಿ ಯಾರಿದ್ದಾರೆ? ನಮ್ಮ ಅಜ್ಜಿ ಮತ್ತೆ. ಹಾ ಸರಿ, ನಾನು ಆಮೇಲೆ ಬರ್ತೀನಿ. ಆಯ್ತು. ಲೈ, ನೋಡ್ತಾ ನಿಂತ್ಕೋಬೇಡ ಕಣೋ, ಎತ್ಕೊಂಡೋಗೋ ನನ್ನ ಒಳಗಡೆ. ಆಯ್ತು ಮಾವ, ಇನ್ನೇನು ಕೆಲಸ ಇದೆ? ಅಜ್ಜಿ, ಅಜ್ಜಿ. ಏನಾಯ್ತಮ್ಮ? ಆ ಕಿಟಕಿ ಪಕ್ಕ ಯಾರೋ ಇದ್ದಾರೆ. ದೇವ್ರೆ,